ಕೇಂದ್ರ ಸರ್ಕಾರದಿಂದ ಸ್ವಲ್ಪ ಹಣ ಬರ್ತದೆ, ಅದಕ್ಕೆ ಅವ್ರು ಕೊಡ್ತಕ್ಕಂತ ಒಂದು ವ್ಯವಸ್ಥೆ. ನಮ್ಮಲ್ಲಿ ಯಾಕೋ ನಮ್ಮ ಎಂಪಿಗಳು ಆ ಕೆಲಸವನ್ನು ಮಾಡಿಲ್ಲ. ಆ ಕೆಲಸವನ್ನ ಸರಿಯಾಗಿ ಮಾಡಿದ್ರೆ ನಮಗೂ ಸಿಗತಕ್ಕಂತ ಒಂದು ವ್ಯವಸ್ಥೆಗಳು ಸಿಗುತ್ತಾವ. ಇವೆಲ್ಲವನ್ನ ಇಟ್ಟುಕೊಂಡು ನಿಮ್ಮ ಇವತ್ತು ಹೋರಾಟ ಏನಿದೆ, ಈ ಹೋರಾಟಕ್ಕೆ ಬೆಂಬಲವಾಗಿ ಅನೇಕ ಜನ ಎಲ್ಲ ಸ್ವಾಮಿಗಳು ಎಲ್ಲರೂ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಏನು ಅಂದ್ರೆ, ನಮಗೂ ಒಂದು ಆಯೋಗವನ್ನು ಮಾಡಿ ಜಲ್ದಿಯಾಗಿ ಕೊಡ್ತಕ್ಕಂತ ಒಂದು ವ್ಯವಸ್ಥೆ ಅನ್ನೋದಾಗಬೇಕು. ಅಂತ ಒಂದು ವ್ಯವಸ್ಥೆಯಲ್ಲಿ ಈ ಸಂಘಟನೆ ಬಹಳಷ್ಟು 2-3 ದಿವಸದಿಂದ ನೋಡ್ತಾ ಇದ್ದೇವೆ. ಇಲ್ಲಿಯೂ ಅಷ್ಟೇ ಗಟ್ಟಿಯಾಗಿ ಮಾಡ್ತಾ ಇದ್ದೀರಿ, ತಾಲೂಕುಗಳಲ್ಲಿಯೂ ಅಷ್ಟೇ ಗಟ್ಟಿಯಾಗಿ ಮಾಡ್ತಾ ಇದ್ದೀರಿ. ಈ ಬಿಸಿ ನನಗೂ ತಟ್ಟಿದೆ, ನಿನ್ನೆ ಇವತ್ತು ನನಗೂ ತಟ್ಟಿದೆ. ಇವತ್ತು ಬೆಳಗಾವಿ ನಾನು ಲಗ್ನಕ್ಕೆ ಹೋಗಬೇಕಾಗಿತ್ತು. 2 ಕಿಲೋಮೀಟರ್ 2 ತಾಸು ಸುತ್ತಾಗಿ ಹೋಗಿದ್ದೀನಿ ನಾನು. ಎಲ್ಲಾ ಕಡೆ ರೈತರು. ನಾನು ಒಬ್ಬ ರೈತನೇ. ನೀವು ಹೆಂಗ್ ಹೊಲ ಮಾಡ್ತೀರಿ, ನಾವು ಹಂಗ ಹೊಲ ಮಾಡ್ತೀವಿ. ನಮ್ಮದು ವರ್ಷ ಏನಿಲ್ಲ ಅಂದ್ರೆ 300, ವರ್ಷ ಏನಿಲ್ಲ ಅಂದ್ರೆ 30-40 ಸಾವಿರ ರೂಪಾಯಿ ಕಬ್ಬು ಆಗ್ತದೆ. ಒಂದು 30-40 ಸಾವಿರ ರೂಪಾಯಿಂದ ನಮ್ಮದು ಸೋಯಾಬೀನ್ ಬೆಳಿತೀವಿ ನಾವು. ನಿಮ್ಮಂಗೆ ನಾವು ರೈತರೇ ಮಠದಿಂದನೇ ಮಾಡಿಸ್ತೀವಲ್ಲ. ನೀವು ಹೆಂಗೆ ತ್ರಾಸದೆ ಆ ತ್ರಾಸ ನನಗೂ ಗೊತ್ತದೆ. ಅದಕ್ಕೆ ನಾವು ನಿಮಗೆಲ್ಲ ಬೆಂಬಲ ಕೊಡ್ತಕ್ಕಂಥ ವ್ಯವಸ್ಥೆಗೆ ಬಂದ ಉದ್ದೇಶ ಅಂತ ಹೇಳಿದ್ರೆ, ಆ ನೋವು ನಮಗೂ ಗೊತ್ತದೆ. ವರ್ಕರ್ಸ್ ಏನದಾರೆ, ಇವ್ರು ಏನದಾರೆ, ಸರ್ಕಾರ ಏನ್ ಮಾಡ್ತದೆ, ಅದರಿಂದ ಏನಾಗ್ತದೆ, ಸೋಯಾಬೀನ್ ರೇಟ್ ಏನಾಗ್ತದೆ, ಇವೆಲ್ಲ